ಬೆಂಗಳೂರಿನಲ್ಲಿ ಗುಂಡಿಗಳ ಗಂಡಾಂತರ ಜೋರಾಗಿದೆ. ಬೆಂಗಳೂರಿನ ಅವಾಂತರ ನೋಡಿದ್ರೆ ಎಲ್ಲರೂ ಕೂಡ ಸವಾರರು ಕೂಡ ಸುಸ್ತಾಗಿದ್ದಾರೆ. ಕಣ್ಮರೆಯಾಗದೆ ರಸ್ತೆಗಳು. ಮಹಾನಗರಿ ಬೆಂಗಳೂರಲ್ಲಿ ಮಹಾ ಅವಾಂತರ. ಕಣ್ಮರೆಯಾದ ರಸ್ತೆಗಳು, ಗುಂಡಿಗಳ ಗಂಡಾಂತರ. ಸವಾರರನ್ನೇ ನುಂಗಲು ಕಾಯ್ತಿವೆ ಗುಂಡಿಗಳು. ಪೀಣ್ಯ ಕೈಗಾರಿಕಾ ಪ್ರದೇಶದ ಎಸ್ಬಿಎಂ ವೃತ್ತದ ಬಳಿ ರಸ್ತೆ ಸಂಪೂರ್ಣ ಹಾಡು. ಗುಂಡಿಮಯ ರಸ್ತೆಯಿಂದ ವಾಹನ ಸವಾರರಿಗೆ ಜೀವ ಭಯ. ಯಾವ ಕ್ಷಣದಲ್ಲಾದ್ರೂ ಅಪಾಯ ಸಂಭವಿಸುವ ಆತಂಕ. 5 ವರ್ಷಗಳಿಂದ ಸಮಸ್ಯೆ ಬಗೆಹರಿದಿಲ್ಲ ಎಂದು ಸ್ಥಳೀಯರ ಆರೋಪ. ಮಳೆ ಬಂದ್ರೆ ನೀರಿನಲ್ಲಿ ಮುಚ್ಚುವ ಗುಂಡಿಗಳು, ಹೆಚ್ಚಾದ ಅಪಘಾತ ಭೀತಿ. ಬೈಕ್ ಸವಾರರು ಜೀವ ಕೈಯಲ್ಲಿ ಹಿಡಿದು ತೆರಳುವ ಪರಿಸ್ಥಿತಿ. ಆಂಬ್ಯುಲೆನ್ಸ್ ಸಂಚಾರಕ್ಕೂ ಅಡ್ಡಿಯಾದ ಗುಂಡಿಮಯ ರಸ್ತೆ. ತಕ್ಷಣ ರಸ್ತೆ ದುರಸ್ತಿ ಮಾಡಿ ಗುಂಡಿ ಮುಚ್ಚುವಂತೆ ಸ್ಥಳೀಯರ ಆಗ್ರಹ. ಅನಾಹುತ ಸಂಭವಿಸುವ ಮುನ್ನ ಎಚ್ಚೆತ್ತುಕೊಳ್ಳುತ್ತಾ ಜಿಬಿಎ. ಬೆಂಗಳೂರಲ್ಲಿ ರಸ್ತೆ ಯಾವುದು ಗುಂಡಿ ಯಾವುದು ಗೊತ್ತಾಗಲ್ಲ. ಯಾಕಂದ್ರೆ ರಸ್ತೆನೇ ಇಲ್ಲ ಬೆಂಗಳೂರುಗಳಲ್ಲಿ, ಬರೀ ಗುಂಡಿನೇ ಜಾಸ್ತಿ ಆಗಿದೆ. ಅದರಲ್ಲೂ ಕೂಡ ನೀವು ಗಮನಿಸ್ತಾ ಇರ್ಬೋದು, ಇದು ಪೀಣ್ಯದಲ್ಲಿರುವಂತಹದ್ದು ರಸ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ರಸ್ತೆ ನಮಗೆ ಎಲ್ಲೋ ಒಂದ್ ಕಡೆ 1/4% ಕಾಣಿಸ್ತಿದೆ, ಬರೀ ಗುಂಡಿ ಕಾಣಿಸ್ತದೆ. ಈ ಗುಂಡಿಗಳಲ್ಲೇ ಎಲ್ಲರೂ ಹೋಗ್ಬೇಕು. ಅದರಲ್ಲೂ ಪಾಪ ಬೈಕ್ ಸವಾರರು ಹೇಗ್ರಿ ಹೋಗ್ತಾರೆ? ಅವರು ಜೀವನ ಕೈಯಲ್ಲಿ ಇಟ್ಕೊಂಡೇ ಹೋಗ್ಬೇಕು. ಎಲ್ಲಾ ವೆಹಿಕಲ್ ಹೋಗೋರು ಕೂಡ ಜೀವನ ಕೈಯಲ್ಲಿ ಇಟ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಅಷ್ಟು ದೊಡ್ಡ ದೊಡ್ಡ ಗುಂಡಿಗಳು ಅಲ್ಲಿದೆ. ಇದ್ರ ಕಷ್ಟ ಬೈಕ್ ಸವಾರರಿಗೆ ಗೊತ್ತು, ಅಲ್ಲಿರುವಂತಹ ಸ್ಥಳೀಯರಿಗೆ ಗೊತ್ತು. ಅವ್ರು ಏನ್ ಹೇಳಿದ್ರು ಅಂತ ನೀವೇ ನೋಡ್ಕೊಂಬನ್ನಿ. ಮೇಡಮ್, ಈಗೆಲ್ಲ ಮಳೆ ಇಲ್ಲ, ಸರ್ಕಾರಿಗೆಲ್ಲ ಎಚ್ಚೆತ್ಕೊಂಡು ಎಲ್ಲ ಗುಂಡಿ ಮುಚ್ಚಿರೋ ಒಳ್ಳೇದು ಅನ್ಸುತ್ತೆ. ಯಾಕಂದರೆ ನಾವೇ 2 ಸಲ ಆ ರೋಡಲ್ಲಿ 2 ಸಲ ನಾವೇ ಬಿದ್ದಿದ್ವಿ ಬೈಕಲ್ಲಿ. ಸಮಸ್ಯೆನೇ ಮೇಡಮ್, ತುಂಬ ಸಮಸ್ಯೆನೇ ಗುಂಡಿಯಿಂದ. 2 ಸಲ ಬಿದ್ದಿದ್ದು ಮೇಡಮ್, ಅಲ್ಲಿ ಜಾರ್ಬಿಟ್ಟು ಹಾಗೆ ಇದೇ ರೋಡಲ್ಲೇ, ಅದೇ ಮುಂದೆ ರೋಡಲ್ಲಿ. ಏನು ಹೇಳೋದು ಮೇಡಮ್, ಅವರು ಅರ್ಥ ಮಾಡ್ಕೊಂಡು ಎಲ್ಲ ನೋಡಿ ಮಾಡ್ಬೇಕು ಮೇಡಮ್. ಎಲ್ಲನೂ ನಾವೇ ಹೇಳೋಕ್ಕಾಗಲ್ಲ. ಗೌರ್ಮೆಂಟ್ ಅವರು ಇದು ಒಂದು ಸ್ವಲ್ಪ ನೋಡಬೇಕು. ಈ ರೋಡ್ ಯಾವಾಗಲೂ ಯಾವಾಗಲೂ ಹಂಗೆ ಇರುತ್ತೆ. ಇದು ಒಂದು ವರ್ಷದಿಂದ ಹಂಗೆ ಇದೆ ರೋಡ್. ಇದು ಒಂದು ಸ್ವಲ್ಪ ಕ್ಲೀನ್ ಮಾಡಿಸಿ ಅಂತೇಳಿ ಅಷ್ಟೇ, ಬೇರೆನೇ. ಎಷ್ಟು ಸಮಸ್ಯೆ ಆಗ್ತಿದೆ ನಿಮಗೆಲ್ಲ? ಅದೇ ತುಂಬ ತೊಂದರೆ ಆಗ್ತದೆ ಮೇಡಮ್. ಗಾಡಿ ಎಲ್ಲ ಹಾಳಾಗ್ತದೆ. ಮಳೆಗಾಲದಲ್ಲಿ ಫುಲ್ ರೋಡಲ್ಲೆಲ್ಲ ಇದು ನಿಂತ್ಕೊಂಡ್ಬಿಡ್ತದೆ.